ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಹೇಳ್ತಾರೆ. ನವಿ ಕಕ್ಷಾ ಹಿಂದಿ 9ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 3, ಕಲಿಕಾ ಫಲ 3, ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆಗಳು. ಇದರ ಮೌಲ್ಯಮಾಪನ ಚಟುವಟಿಕೆಗಳಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗುತ್ತೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್. ಜೊತೆಗೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ, ಅದನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ 3ನೇ ಕಲಿಕಾ ಫಲದ ಮೌಲ್ಯಮಾಪನ ಚಟುವಟಿಕೆಯ ಪ್ರಶ್ನೆಗಳ ಉತ್ತರಗಳನ್ನು ನೋಡುವ. ಸೊ ಕಲಿಕಾ ಫಲ 3 ಬಂದ್ಬಿಟ್ಟು ತಮಗೆ ಈಗಾಗಲೇ ಗೊತ್ತೇ ಇದೆ. ಛಾತ್ರ ಸರಳ ಶಬ್ದ ಔರ್ ವಾಕ್ಯೋं को लिखना सीखेंगे. ವಿದ್ಯಾರ್ಥಿಗಳು ಸರಳ ಶಬ್ದ ಮತ್ತು ವಾಕ್ಯಗಳನ್ನು ಬರೆಯುವುದನ್ನು ಕಲಿತುಕೊಳ್ತಾರೆ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ. अभ्यास 1, ಪ್ರಶ್ನೋं के आधार पर ಸ್ವಪರಿಚಯ लिखिए. ಸ್ವಪರಿಚಯ ಅಂತಂದ್ರೆ ನಿಮ್ಮದೇ ಪರಿಚಯವನ್ನು ಪ್ರಶ್ನೆಗಳ ಆಧಾರದ ಮೇಲೆ ಬರಿಬೇಕು. आपका नाम क्या है? मेरा नाम रोहन MS है. ನಿನ್ನ ಹೆಸರೇನು? ನನ್ನ ಹೆಸರು ರೋಹನ್ MS ಇದೆ. ಎರಡನೇ ಪ್ರಶ್ನೆ, आपके माता पिता का नाम क्या है? ನಿನ್ನ ತಾಯಿ ತಂದೆಯ ಹೆಸರು ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ मेरे माता का नाम मनोहरा और पिता का नाम मनोज है. ನನ್ನ ತಾಯಿಯ ಹೆಸರು ಮನೋಹರ, ತಂದೆಯ ಹೆಸರು ಮನೋಜ. ಪ್ರಶ್ನೆ 3, आपके पिताजी क्या काम करते हैं? ನಿಮ್ಮ ತಂದೆಯವರು ಏನು ಕೆಲಸ ಮಾಡಿಕೊಂಡಿದ್ದಾರೆ? ಉತ್ತರ ಎ, मेरे पिताजी डॉक्टर है. ನನ್ನ ತಂದೆಯವರು ವೈದ್ಯರಾಗಿದ್ದಾರೆ. ಪ್ರಶ್ನೆ 4, आपके स्कूल का नाम क्या है? ನಿನ್ನ ಶಾಲೆಯ ಹೆಸರು ಏನು? मेरा स्कूल का नाम विवेकानंद सीनियर सेकेंडरी स्कूल है. ನನ್ನ ಶಾಲೆ ಹೆಸರು ಬಂದ್ಬಿಟ್ಟು ವಿವೇಕಾನಂದ ಸೀನಿಯರ್ ಸೆಕೆಂಡರಿ ಶಾಲೆ ಅಂತ. अभ्यास 2, आप क्या बनना चाहते हो? 3-4 ವಾಕ್ಯ ಲಿಖಿಯೇ. ನೀನು ಏನು ಆಗಬೇಕೆಂದುಕೊಂಡಿದ್ದಿ ಅದರ ಕುರಿತು 3-4 ವಾಕ್ಯಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇತ್ತು. ಉತ್ತರ ನೋಡೋದಾದ್ರೆ मैं डॉक्टर बनना चाहता हूँ. ನಾನು ವೈದ್ಯನಾಗಬೇಕೆಂದುಕೊಂಡಿದ್ದೇನೆ. इससे गरीब लोगों की मदद होगी. ಇದರಿಂದ ಬಡ ಜನರಿಗೆ ನೆರವಾಗುತ್ತದೆ. समाज में डॉक्टर को अच्छा स्थान है. ಸಮಾಜದಲ್ಲಿ ವೈದ್ಯರಿಗೆ ಒಳ್ಳೆಯ ಸ್ಥಾನವಿದೆ. इन्हें बहुत पूजनीय रूप से देखा जाता है. ಇವರನ್ನ ಬಹಳಷ್ಟು ಪೂಜ್ಯ ಭಾವದಿಂದ ನೋಡ್ತಾರೆ ಅಂತಕ್ಕಂಥದ್ದು ವೈದ್ಯ ವೃತ್ತಿಯ ಬಗ್ಗೆ ಇತ್ತು. अभ्यास 3, अपनी दिनचर्या के बारे में लिखिए. ನಿನ್ನ ದಿನಚರಿಯ ಕುರಿತು ಬರೆಯಿರಿ ಅಂತ ಇತ್ತು. मैं रोज सुबह 6 बजे उठता हूँ. ನಾನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. 10 बजे स्कूल जाता हूँ. 10 ಗಂಟೆಗೆ ಶಾಲೆಗೆ ಹೋಗುತ್ತೇನೆ. शाम 5 बजे स्कूल से लौटता हूँ. ಸಂಜೆ 5 ಗಂಟೆಗೆ ಶಾಲೆಯಿಂದ ಮರಳುತ್ತೇನೆ. रात 9 बजे तक पढ़ाई करता हूँ. ರಾತ್ರಿ 9 ಗಂಟೆಯವರೆಗೆ ಅಧ್ಯಯನ ಮಾಡುತ್ತೇನೆ. रात 10 बजे सोता हूँ. ರಾತ್ರಿ 10 ಗಂಟೆಗೆ ಮಲಗಿಕೊಳ್ಳುತ್ತೇನೆ ಅಂತಕ್ಕಂಥದ್ದು ದಿನಚರ್ಯ ಇತ್ತು. अभ्यास 4, पिछली कक्षा के कंठस्थ किसी एक पद्य को लिखिए. ಹಿಂದಿನ ತರಗತಿಯ ಅದು ಕಂಠಪಾಠಕ್ಕಿರ್ಬೋದು ಅಥವಾ ಯಾವುದಾದರೊಂದು ಪದ್ಯವನ್ನು ಬರೀಲಿಕ್ಕೆ ಹೇಳಿದ್ರು. ಸೊ ಮೊದಲನೇ ಪದ್ಯನ ಇದೆ ಪಾಠ 1 ಪ್ರಾರ್ಥನಾ. ಇದು ಬಂದ್ಬಿಟ್ಟು 8th ಸ್ಟ್ಯಾಂಡರ್ಡ್ದಲ್ಲಿರ್ತಕ್ಕಂಥ ಪದ್ಯ. ಏನಿತ್ತು? सच बोले सच बात विचारे, भले काम पर जीवन वारे, मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए, करे किसी का न अपमान, ऐसी ही मति दो भगवान, एक रहे सद्भाव रखे हम, देश देश में मान रखे हम, हट छोड़े संयम अपनाए, मातृभूमि पर बलि बलि जाए. ಇದಿತ್ತು
ಪ್ರಾರ್ಥನಾ ಪದ್ಯ ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಮತ್ತು ಕಂಠಸ್ಥಕ್ಕೆ ಇರ್ತಕ್ಕಂಥ ಪದ್ಯ ಆಗಿತ್ತು. ಕಡೆಗೆ ಇತ್ತು अभ्यास 5 कोरोना महामारी के बारे में आप क्या जानते हैं लिखिए. कोरोना ಮಹಾಮಾರಿಯ ಕುರಿತು ನೀವೇನು ತಿಳಿದುಕೊಂಡಿದ್ದೀರಿ ಬರೆಯಿರಿ ಅಂತ ಇತ್ತು. ಉತ್ತರ ನೋಡೋದಾದ್ರೆ WHO ने कोरोना वायरस को महामारी घोषित कर दिया है. ವಿಶ್ವ ಆರೋಗ್ಯ ಸಂಸ್ಥೆಯು ಕೊರೋನಾ ವೈರಸ್ ಅನ್ನ ಜಗತ್ತಿನಾದ್ಯಂತ ಒಂದು ಹೆಮ್ಮಾರಿ ಜಗತ್ತಿನಾದ್ಯಂತ ಹರಡಿಕೊಂಡಿರ್ತಕ್ಕಂಥ ಒಂದು ರೋಗ ಅಂತ ಘೋಷಣೆ ಮಾಡಿದೆ. यह बहुत सूक्ष्म लेकिन प्रभावी ವೈರಸ್ है. ಇದು ಅತಿ ಸೂಕ್ಷ್ಮವಾಗಿದೆ ಮತ್ತೆ ಅಷ್ಟೇ ಪ್ರಭಾವಯುತವಾಗಿರ್ತಕ್ಕಂಥ ವೈರಸ್ ಆಗಿದೆ. इसका संक्रमण दुनिया भर में तेजी से फैल रहा है. ಇದರ ಹರಡುವಿಕೆ ಇಡೀ ಜಗತ್ತಿನಲ್ಲಿ ತುಂಬಾ ವೇಗವಾಗಿ ಪಸರಿಸಿಕೊಳ್ತಾ ಇದೆ. इससे जुकाम से लेकर सांस लेने में तकलीफ जैसी समस्या हो सकती है. ಇದರಿಂದ ಜ್ವರದಿಂದ ಹಿಡಿದು ಶ್ವಾಸ ಅಂದ್ರೆ ಉಸಿರಾಟದ ತೊಂದರೆವರೆಗೆ ಸಮಸ್ಯೆಗಳು ಏನಾಗ್ತಾವಪ್ಪ ಅಂದ್ರೆ ಆಗ್ತವೆ. इसे पहले चीन देश के वुहान में पता किया गया. ಇದನ್ನ ಮೊದಲಿಗೆ ಚೀನಾ ದೇಶದ ವುಹಾನ್ ಅಂತಕ್ಕಂಥ ನಗರದಲ್ಲಿ ಪತ್ತೆ ಮಾಡಲಾಯಿತು. बुखार, खांसी, सांस लेने में तकलीफ इसके लक्षण है. ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದರ ಮುಖ್ಯ ಲಕ್ಷಣಗಳು ಆಗಿದ್ದಾವೆ. अब तक इस वायरस को फैलने से रोकने वाला कोई टीका नहीं बना है. ಇಲ್ಲಿಯವರೆಗೆ ಈ ವೈರಸ್ ಅನ್ನ ಹರಡುವುದನ್ನು ನಿಲ್ಲಿಸೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಸಿಕೆಗಳು ಪತ್ತೆ ಆಗಿಲ್ಲ. ಬರೀ ಈಗ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡ್ತಕ್ಕಂಥ ಒಂದು ಲಸಿಕೆಯನ್ನ ಈಗ ಸದ್ಯ ಏನ್ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಫಲ 3ರಲ್ಲಿ ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಅಲ್ಲಿ ಮೇಲ್ಗಡೆ ತಮಗೆ ಅಪ್ಕಮಿಂಗ್ ವಿಡಿಯೋ ಕಾಣ್ತದ. ಅಂದರೆ ಆ ಅಪ್ಕಮಿಂಗ್ ವಿಡಿಯೋದ ಥಂಬ್ನೇಲ್ ಅನ್ನು ನೋಡಿದರ ಮೇಲೆ ನಿಮಗೆ ಯಾವ ತರಗತಿ, ಯಾವ ವಿಷಯದ ವಿಡಿಯೋ, ಅದು ಎಷ್ಟು ಗಂಟೆಗೆ ಮತ್ತು ಯಾವ ದಿನದಂದು ಅದು ಪ್ರಸಾರ ಆಗ್ತದಂತಕ್ಕಂಥದ್ದನ್ನು ನೋಡಿ ತಾವು ವಿಡಿಯೋಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ